ದಯವಿಟ್ಟು ನಿಮ್ಗೆ ಅಷ್ಟೇ ಬಿಜೆಪಿ ಮೇಲೆ ಅಥವಾ ಇದು ಇತ್ತಂದ್ರೆ ಅದು ತೀರ್ಥವನ್ನ ಅಂತ ಹೇಳಿ ಮತ್ತೆ ನಿಮ್ಮ ಮನೆಯನ್ನ ಬಿಟ್ಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ. ಯಾಕಂದ್ರೆ ಆ ಒಂದೇ ಇರೋದಂತ 100 ಕೊಟ್ಟಿದ್ದಲ್ಲ, ನಾಗರಾಜ್ ಚಬ್ಬಿ ಮನೆ 3 ಗುಂಟೆ 4 ಗುಂಟೆ ಮನೆ ಐತಿ. ದಯವಿಟ್ಟು ನಾಗರಾಜ್ ಚಬ್ಬಿ ಅವರು ಬಿಜೆಪಿಯ ಮುಖಂಡರಾದಂತ ನಾಗರಾಜ್ ಚಬ್ಬಿ ಅವರು ಮೊದಲು ತೆರವು ಮಾಡಿಕೊಟ್ಟಾಗ ನಂತರ ಗೊತ್ತಾಗುತ್ತೆ ಇವರು ದೇಶಕ್ಕಾಗಿ ಎಷ್ಟು ಹೋರಾಟ ಮಾಡ್ತಾರ, ಸಾರ್ವಜನಿಕರಿಗೆ ಎಷ್ಟು ಹೋರಾಟ ಮಾಡ್ತಾರೆ ಅನ್ನೋದು. ದಯವಿಟ್ಟು ಪಕ್ಷಕ್ಕಾಗಿ, ದೇಶಕ್ಕಾಗಿ, ಹಿಂದುತ್ವಕ್ಕಾಗಿ, ಮಂದಿರಕ್ಕಾಗಿ ನೀವು ನಾಗರಾಜ್ ಚಬ್ಬಿ ಕೇಳ್ತಾ ಇದ್ದೀನಿ. ನಾಗರಾಜ್ ಚಬ್ಬಿ ಒಂದ್ಸಲ ಮನೆ ಬಿಟ್ಕೊಟ್ರೆ ಯಶವಂತ ತಮ್ಮ ಮನೆ ಬಿಟ್ಕೊಡ್ತಾರೆ. ಎಲ್ಲಾ ಕಡೆ ಹೊಂಡಗಳದಾವ. ಇಲ್ಲೇ ಇರುವಂತ ನಮ್ಮ ಅಂಬೇಡ್ಕರ್ ಭವನದ ಅಂಬೇಡ್ಕರ್ ಗ್ರೌಂಡ್ ಇದೆಯಲ್ಲ, ಅಂಬೇಡ್ಕರ್ ಗ್ರೌಂಡ್ ಅಲ್ಲಿ ಒತ್ತುವರಿ ಮಾಡಿದಂತ ಏನು ಬಿಜೆಪಿಯ ರಾಷ್ಟ್ರೀಯ ನಾಯಕರಾದಂತ ಪ್ರಹ್ಲಾದ್ ಜೋಶಿ ಅವರು ಒತ್ತಿವರಿ ಮಾಡ್ಕೊಂಡು ಆಯುರ್ವೇದಿಕ್ ಕಾಲೇಜ್ ಅಂತ ಹೇಳ್ಕೊಂಡು ನಮ್ದು ಎಷ್ಟು ಗುಂಟೆ ಜಗದ 1 ಎಕರೆಯನ್ನ ಹೊಡ್ಕೊಂಡಿದ್ದಾರೆ. ಅದನ್ನ ಬಿಟ್ಕೊಂಡ್ರೆ ಮೊದಲು ನೀವೇನು ಕೆರೆ ಒತ್ತುವರಿ ಕೆರೆ ಹೊತ್ತಿಂತಲ್ಲ, ಹೆಕ್ಕೇರಿ ಟಿಪ್ಪು ಸುಲ್ತಾನ್ ಬಂದಾಗ ಸೈನ್ಯವನ್ನ ಇಲ್ಲೇ ಇಟ್ಟು ಇದೇ ಫತೇಹ್ ಶಾ ದರ್ಗಾವನ್ನ ಫತೇಹ್ ಶಾ ದರ್ಗಾವತಿ ಅಂತ ಹೆಸರಿಟ್ಟಂತ ಟಿಪ್ಪು ಸುಲ್ತಾನ್ ಇಲ್ಲೇ ಮಾಡಿದಂತ ಒಂದು ಹೋರಾಟ ಮಾಡ್ತಂತದ್ದು ನೇರಸ್ಟೋಡಮ್ ಅದು ಎಲ್ಲಾ ಕೆರೆಗಳನ್ನ ಒತ್ತುವರಿ ಮಾಡ್ತಂದ ಮೊದಲು ಬಿಟ್ಕೊಡುವಂತ ಕೆಲಸವನ್ನ ಮಾಡ್ರಿ. ಅನಂತರ ನಿಮ್ಮ ಮನೆಗಳ ಬಗ್ಗೆ ಮಾತಾಡ್ರಿ. ನಿಮ್ಗೆ ಹಿಂದುತ್ವ ಬಗ್ಗೆ ಆದಾಗ ನಿಮ್ಮ ಮಕ್ಕಳನ್ನೆಲ್ಲರೂ ಶಾಲೆ ಕಾಲೇಜುಗಳಲ್ಲಿ ಕಾರನ್ನೆಲ್ಲ ಓದಿಸ್ತೀರಿ. ನೀವು ಸಣ್ಣ ದಲಿತ ಹುಡುಗರನ್ನೆಲ್ಲ ತಗೊಂಡೋಗಿ ನೀವು ಅನ್ಯಾಯ ಮಾಡ್ರಿ, ಹೊಡೆದಾಟ ಮಾಡ್ರಿ ಅಂತ ನೀಲಿ ಶಾಲಲ್ಲ ಕೇಸರಿ ಶಾಲಾ ಕಳಿಸ್ತೀರಿ. ಆಮೇಲೆ ನಿಮ್ಮಲ್ಲಿ ಇರೋಂಥದ್ದು ಏನಂತಂದ್ರೆ ಮೊದಲು ಕಮ್ರಿಪೇಟೆನ ತಗೊಂಡ್ರಿ. ಅಲ್ಲಿರುವಂತ ಏನು ಡಾಕಪ್ಪ ಸರ್ಕಲ್ ಅಲ್ಲಿರುವಂತ ಹಿಂದುತ್ವಗಳನ್ನ ಆಮೇಲೆ ಮುಸಲ್ಮಾನರ ಮಸೀದಿಗಳನ್ನ ತಗೊಂಡು ಗಲಭೆ ಮಾಡಿ ಹುಬ್ಬಳ್ಳಿ ಧಾರವಾಡನ ಬೆಂಕಿ ಹಚ್ಚಿ 25-30 ವರ್ಷ ಹೋರಾಟ ಮಾಡಂತ ಮಾಡಿದ್ರಿ. ಅದನಂತರ ಈದ್ಗಾ ಮೈದಾನ ತಗೊಂಡ್ರಿ. ರಾಜಕೀಯವಾಗಿ ಈದ್ಗಾ ಮೈದಾನ ಮುಗಿದೋಯ್ತು. ಈದ್ಗಾ ಮೈದಾನದಲ್ಲಿ ಗಣಪತಿ ಇಟ್ರಿ, ಜೆಂಡಾನ ಆರಿಸಿದ್ರಿ, ಅದನ್ನೂ ಬಿಟ್ಕೊಟ್ರಿ. ಇನ್ನ ಬಂದ್ಬಿಟ್ಟು ಇಲ್ಲಿ ಬಂದು ಪುಷ್ಕರಣಿ ಐತಿ ನಾನಿಲ್ಲಿ ಆಮೇಲೆ ರಾಮ ಮಂದಿರ ವಿಷಯನ ತಗೊಂಡು ಲೂಟಿ ಮಾಡಿದ್ರಿ. ರಾಮ ಮಂದಿರನ ಎಷ್ಟು ಲೂಟಿ ಮಾಡಿದ್ರಿ ಅಂದ್ರೆ 7 ಲೂಟಿ ಮಾಡಿದ್ರಿ. ಅದಕ್ಕೆ ನಿಮ್ಮ ನರೇಂದ್ರ ಮೋದಿ ಸಾಧರು, ಅವ್ರು ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು, ಅಲ್ಲಿರುವಂತ ಭಕ್ತಾದಿಗಳನ್ನ ತಾವೇ ಹಚ್ಚಿದ್ರು, ತಾವೇ ಪೂಜಾರಿಗಳು, ತಾವೇ ಎಲ್ಲ ಮಾಡೋದು ಮಂತ್ರ ಪ್ರಾಣದ ಇದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂತವ್ರು. ಅಂದ್ರೆ ಇವರು ಭಟ್ರು, ಇವರೆಲ್ಲ ಭಟ್ರೆ, ಇವ್ರು ಯಾರು ಬೇಡ. ಒಬ್ಬ ರಾಷ್ಟ್ರದ ರಾಷ್ಟ್ರಪತಿಯಾದಂತ ಹಿಂದುಳಿದ ವರ್ಗದಂತ ಒಬ್ಬ ಜಾತಿ ಇದ್ದಂತ ರಾಷ್ಟ್ರಪತಿಯನ್ನ ಕರೀಲಾರ್ದೇ ಇವರು ಉದ್ಘಾಟನೆ ಮಾಡ್ತಾರೆ, ರಾಮ ಮಂದಿರ ಉದ್ಘಾಟನೆ ಮಾಡ್ತಾರೆ, ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಮಾಡ್ತಾರಂತೆ. ಇವರೆಲ್ಲರೂ ಬರೋದು RSS ಮೂಲಕ ಯಾವುದೇ ಒಂದು ವಿಡಿಯೋಗಳನ್ನ ಮಾಡ್ಕೊಂಡು ಹಾಕಿ ಇಲ್ಲಿ ಪುಷ್ಕರಣಿ ಇತ್ತು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವ್ರ ಮೇಲೆ ಒಂದು ಹೇಳಿಕೆ ಕೊಡ್ತಾರೆ. ನಾನು ಸಣ್ಣಾಗಿರ್ತಕ್ಕ ಬಂದು ಏಷ್ಯಾಡ್ ಆಗ್ತಿದ್ದೆ, ನಾನಿಲ್ಲಿ ಸ್ನಾನ ಮಾಡಿದ್ದೀನಿ, ನನಗೆಲ್ಲ ಗೊತ್ತಿದೆ ಅಂತ ಹೇಳ್ತಾರೆ. ಪ್ರಹ್ಲಾದ್ ಜೋಶಿ ಎಲ್ಲಿದ್ರು, ಹೆಂಗಿದ್ರು ಎಲ್ಲಾ ಗೊತ್ತಿದೆ. ಇಲ್ಲಿರೋಂತ ಜನಕ್ಕೆ ಗೊತ್ತಿದೆ ಏನಿದೆ ಅಂತೇಳಿ. ಯಾಕೆ ನಿಮ್ಗೆ ಹಳೆ ಹುಬ್ಬಳ್ಳಿ ಭಾಗನ ಬೇಕಾಗಿತ್ತು ಸ್ವಾಸ್ಥ್ಯ ಹಾಳು ಮಾಡಕ್ಕೆ? ಯಾಕಂದ್ರೆ ಎಲ್ಲ ಮುಗಿದ್ಬಿಟ್ಟಾವು. ಹಳೆ ಹುಬ್ಬಳ್ಳಿ ಭಾಗನ ಎಬ್ಬಿಸ್ಬಿಟ್ರೆ ಇಲ್ಲಿ ಮುಸ್ಲಿಂ ದಲಿತ ನಿಮ್ಗೆ ಏನ್ ಹೇಳ್ರಿ? ಪ್ರಹ್ಲಾದ್ ಜೋಶಿ ಅವ್ರು ಬರ್ರಿ, ನಾವೇನ ರೋಡ್ ಮಾಡಿಸಿದಾರಲ್ಲ, ಆ ರೋಡ್ ಮಾಡಿಸಿದ 28 ಮನೆಗಳು ದಲಿತವಾದವು. ಒಂದು ಸಲ ಬಂದು ಆ ದಲಿತರಿಗೆ ಕೇಳ್ರಿ, ನಿಮ್ ಗಡ್ಡಾಡಕ್ ರೋಡ್ ಐತಿಲ್ಲ ಅಂತ ಕೇಳ್ರಿ. ಇಂಥವೆಲ್ಲ ಬಿಟ್ಕೊಂಡು ದೊಡ್ಡ ಬೆದರಿಕೆ ಹಾಕಿ ಸಂತೋಷ್ ಚವ್ಹಾಣ್, ಶಿವ ಮೆಣಸಿನಕಾಯಿ ಒಬ್ಬ ಆಯುಕ್ತರಾದಂತ ಪಾಲಿಕೆ ಆಯುಕ್ತರಾದಂತವ್ರಿಗೆ ಅನ್ಯಾಯ ಮಾಡ್ತೀರಂತಂದ್ರ ನಿಮ್ಗೆ ನಾಚಿಕೆ ಬರ್ಬೇಕು. ಇಲ್ಲಿರೋ ಪಾಲಿಕೆ ಸದಸ್ಯ ಚೇತನ್ ಹಿರೇಕರ್ ಅದಾರು, ಮಣ್ಕುಡ್ಲಿ ಅವರು ಇದಾರು, ಸ್ವರಾಜ್ ಮಣ್ಕುಡ್ಲಿ ಅದಾರು, ಕಲ್ಕುಂಟ ಅವರು ಅದಾರು, ಆಮೇಲೆ ಪ್ರಕಾಶ್ ಕುರ್ಕಟ್ಟಿ ಅದಾರು, ಎಲ್ಲರಿದ್ದಾರೆ. ಸಿಕ್ಕಾಪಡಿ ಜನ ಇದ್ದಾರೆ ಕಾರ್ಪೊರೇಟರ್, ಅವ್ರು ಯಾಕೆ ಬಂದಿದ್ದಾರೆ? ನೀವು ತಿಳ್ಕೊಂಡಿರ್ಬೇಕು. ಕಾಂಗ್ರೆಸ್ ಅವರು ಸ್ಟ್ರೈಕ್ ಮಾಡ್ತಾ ಇಲ್ಲ ಅದನ್ನ, ವಿವಿಧ ದಲಿತ ಒಕ್ಕೂಟಗಳು ಮಾಡ್ತಾ ಇದಾವೆ. ನೀವೇನಾದ್ರೂ ಮತ್ತೆ ಕೇಸರಿ ಸಾಲು ಬಿಚ್ಚಿದ್ರೆ ಮತ್ತೆ ನೀಲಿ ಜೆಂಡಾ ಅಲ್ಲೇ ಇರ್ತದ. ನೀವು ಕೇಸರಿ ಮ್ಯಾಲಿದ್ರು ನಟ್ಟು ನಡಕಿರೋದ ನೀಲಿ ಒಂದ ತಲೆಗಿಟ್ಕೊಡಿ. ನೀವು ನೀಲಿ ಜೊತೆ ಆಟ ಆಡಕ್ ಹೋಗ್ಬೇಡಿ ದಯವಿಟ್ಟು. ಇದ ಕೊನೆ ಆಗಿರ್ಬೇಕು. ಇನ್ನು ಮುಂದೆ ನೀವು ಹಳೆ ಹುಬ್ಬಳ್ಳಿ ವಾಸ್ತವನ್ನ ಕೆಡಿಸೋದಾದ್ರೆ ನಾವು ದಲಿತ ಸಂಘಟನೆಗಳು ನಿಮ್ಮನ್ನ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಮೂಲಕ ಎಚ್ಚರಿಕೆ ಯಾಕೆ ಕೊಡ್ತಾ ಇದ್ದೇವೆ ಅಂತಂದ್ರೆ, ಇನ್ನು ಮುಂದೆ ನೀಲಿ ಪಡೆಗಳ ಹುಡುಗರು ಒಗ್ಗಟ್ಟಾಗಿ ಇನ್ನು ಮುಂದೆ ಯಾವುದೇ ನೀವು ಹೋರಾಟ ಮಾಡ್ರಿ, ಆ ಹೋರಾಟಕ್ಕೆ ವಿರುದ್ಧವಾಗಿ ನಿಲ್ತೇವೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ.